ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ, ಇಬ್ಬರು ಕನ್ನಡಿಗರ ಪಾರ್ಥಿವ ಶರೀರ ಆಗಮನ. ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮನವಾಗ್ತಾ ಇರುವಂತದ್ದು. ಮಂಜುನಾಥ್ ಭರತ್ ಭೂಷಣ್ ಪಾರ್ಥಿವ ಶರೀರ ಕುಟುಂಬಸ್ಥರಿಗೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಶ್ಮೀರದಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಕನ್ನಡಿಗರು ಈಗ ಬಲಿಯಾಗಿದ್ದಾರೆ. ಇಬ್ಬರ ಕನ್ನಡಿಗರ ಪಾರ್ಥಿವ ಶರೀರ ಭಾರತಕ್ಕೆ ಆಗಮನವಾಗಿದೆ. ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮನವಾಗಿರುವಂಥದ್ದು ಇಬ್ಬರ ಪಾರ್ಥಿವ ಶರೀರಗಳು. ಇನ್ನು ಮಂಜುನಾಥ್ ಭರತ್ ಭೂಷಣ್ ಪಾರ್ಥಿವ ಶರೀರ ಈಗಾಗಲೇ ಬೆಂಗಳೂರಿಗೆ ಆಗಮನವಾಗಿದೆ. ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡಲಾಗಿದೆ. ಸಚಿವ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯ ಇಬ್ಬರು ಕೂಡ ಪಾರ್ಥಿವ ಶರೀರಕ್ಕೆ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನು ಕುಟುಂಬಸ್ಥರು ಏರ್ಪೋರ್ಟ್ನಲ್ಲೇ ಹತ್ತಿದ್ದಾರೆ. ಮಗನ್ನ ಕಳೆದುಕೊಂಡು ಭರತ್ ಭೂಷಣ್ ತಾಯಿ ಅಥವಾ ಕುಟುಂಬದವರಾಗಿರಬಹುದು, ಮಂಜುನಾಥ್ ಅವರ ಕುಟುಂಬದವರಾಗಿರಬಹುದು. ಈ ರೀತಿ ತುಂಬಾನೇ ದುಃಖಕರ ಸಂಗತಿ ಇದು. ಶಿವಮೊಗ್ಗಕ್ಕೆ ಈಗಾಗಲೇ ಮಂಜುನಾಥ್ ಪಾರ್ಥಿವ ಶರೀರ ಹೋಗ್ತಾ ಇರುವಂಥದ್ದು. ಏರ್ಪೋರ್ಟ್ನಲ್ಲೇ ಕುಟುಂಬಸ್ಥರ ಆಕ್ರಂದನ ವಿಜುವಲ್ನಲ್ಲಿ ಗಮನಿಸ್ತಾ ಇದ್ದೀವಿ. ಏರ್ಪೋರ್ಟ್ ವಿಜುವಲ್ಸ್. ಪಾರ್ಥಿವ ಶರೀರಗಳಿಗೆ ಗೌರವ ನಮನವನ್ನ ಸಲ್ಲಿಸಲಾಗ್ತಾ ಇರುವಂಥದ್ದು ಸ್ಥಳೀಯ ನಾಯಕರುಗಳಿಂದ. ಇಬ್ಬರು ಕನ್ನಡಿಗರ ಮೃತದೇಹಗಳು ಈಗಾಗಲೇ ಬೆಂಗಳೂರಿಗೆ ಆಗಮನವಾಗಿದೆ. ಭರತ್ ಭೂಷಣ್ ಅವರ ಶರೀರ, ಪಾರ್ಥಿವ ಶರೀರ ಈಗ ಮತ್ತಿಕೇರಿಯ ನಿವಾಸಕ್ಕೆ ಈಗಾಗಲೇ ಹೋಗಿರುವಂಥದ್ದು. ಮಂಜುನಾಥ್ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ತೆರಳ್ತಾ ಇರುವಂಥದ್ದು. ಕಾಶ್ಮೀರರ ಉಗ್ರರ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ. ಇಬ್ಬರು ಕನ್ನಡಿಗರ ಮೃತದೇಹಗಳು ಈಗಾಗಲೇ ಬೆಂಗಳೂರಿಗೆ ಆಗಮನವಾಗಿದೆ. ಮಂಜುನಾಥ್ ಭರತ್ ಕುಟುಂಬಕ್ಕೆ ಸಾಂತ್ವನ. ಸಚಿವ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಘಟನೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಉಗ್ರರು ಅಮಾಯಕರನ್ನ ಬಲಿ ಪಡೆದಿದ್ದಾರೆ. ಈ ಕೃತ್ಯಕ್ಕೆ ಅವರು ತಕ್ಕ ಶಿಕ್ಷೆ ಅನುಭವಿಸಲಿದ್ದಾರೆ. ಪ್ರಧಾನಿ ಇಡೀ ವಿಶ್ವವೇ ಮೆಚ್ಚುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಘಟನೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಮಾತನಾಡಿರೋದು. ಉಗ್ರರು ಅಮಾಯಕರನ್ನ ಬಲಿ ಪಡೆದಿದ್ದಾರೆ, ಇವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಆಗತ್ತೆ ಅಂತ ಹೇಳಿದ್ದಾರೆ. ಈ ಕೃತ್ಯಕ್ಕೆ ಅವರು ಅನುಭವಿಸ್ತಾರೆ. ಮುಂದೊಂದಿನ ನಾವು ತಗೊಂಡಿರುವಂಥ ನಿರ್ಧಾರ ಏನಿದೆ ಅವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತ ಬಿಜೆಪಿ ನಾಯಕರುಗಳು ಕಿಡಿಯನ್ನ ಕಾರಿದ್ದಾರೆ. ಏರ್ಪೋರ್ಟ್ನಲ್ಲಿ ಸೋಮಣ್ಣ, ತೇಜಸ್ವಿ ಸೂರ್ಯ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಪ್ರಧಾನಿಯವರು ಇಡೀ ವಿಶ್ವವೇ ಮೆಚ್ಚುವಂಥ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ನಿರ್ಧಾರದಿಂದ ಪಾಠ ಕಲಿತಾರೆ ಅಂತ ಏರ್ಪೋರ್ಟ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಜೊತೆ ವಿ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ತೇಜಸ್ವಿ ಸೂರ್ಯ ಹಾಗೇನೆ ವಿ ಸೋಮಣ್ಣ ಅವರು ಕೈಗೊಂಡಿರುವಂತದ್ದು. ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ವಿಶ್ವವೇ ಮೆಚ್ಚುವ ಒಂದು ತೀರ್ಮಾನವನ್ನು ಮಾಡಿ ಇಂಥ ಹೇಯ ಕೃತ್ಯವನ್ನ ಮಾಡ್ತಕ್ಕಂಥ, ಅವ್ರು ಎಷ್ಟೇ ದೊಡ್ಡವರಾದ್ರೂ ಕೂಡ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಒಂದು ಏನೋ ಇನ್ನೋಸೆಂಟ್ ಅನ್ನ ನಿಲ್ಲಿಸಿಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಂಡೆ ಇಟ್ಟು ಹೊಡೆದು ಸಾಯಿಸಿರ್ತಕ್ಕಂಥ ಇದೊಂದು ಅನಾಮಧೇಯ ಕೃತ್ಯ ಈಗಾಗಲೇ 2 ಬಾಡಿಗಳು ಕೂಡ ಬಂದಿದೆ. ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಎರಡೂ ಕೂಡ ಒಟ್ಟಾಗಿ ಮಾಡಿದ್ದಾರೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ, ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶವನ್ನ ಎಲ್ಲ ಒಂದು ಕಡೆ ಏನೆಲ್ಲ ಅಸ್ಥಿರ ಮಾಡಬಹುದು ಅಂತ ಏನಾದ್ರು ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇದೊಂದು ಯಾರು ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಇದನ್ನ ಅರ್ಥ ಮಾಡಿಕೊಂಡು ನಡೀಲಿಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ. ಏನಿವತ್ತು ನಮ್ಮ ದೇಶದ ನಾಗರಿಕರನ್ನ, ಮುಗ್ಧರನ್ನ ಏನಿದು ಒಂದು ರೀತಿ ಕೊಲೆ ಅಂದ್ರೂ ತಪ್ಪಾಗಲಾರದು. ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ
ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಅವ್ರ ಎರಡು ಕುಟುಂಬಗಳು ಕೂಡ ಅವರ ಸಂಪ್ರದಾಯದಂತೆ ಅವರ ಮುಂದಿನ ವಿಧಿವಿಧಾನಗಳನ್ನು ಮಾಡೋದಕ್ಕೆ ಅನುಮತಿಯನ್ನ ಅವರಿಗೆ ವಿನಂತಿ ಮಾಡಿದ್ದೇವೆ. ಶಿವಮೊಗ್ಗಕ್ಕೆ ಅದು ಗಾಡಿ ರವಾನೆ ಆಗ್ತಾ ಇದೆ. ಇದು ನಮ್ಮ ಇದರೊಳಗೆ ಮತ್ತಿಕೆರೆಗೆ ಹೋಗ್ತಾ ಇದೆ. ಈ ಒಂದು ನೋವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ಅವ್ರ ಕುಟುಂಬಕ್ಕೆ ಕೊಡ್ಲಿ. ಅವ್ರಿಗೆ ಬಹುಶಃ ದೇಶದ ಇತಿಹಾಸದಲ್ಲಿ, ಕಾಶ್ಮೀರದ ಇತಿಹಾಸದಲ್ಲಿ ಇಷ್ಟು ಬರ್ಬರವಾದಂತಹ ಒಂದು ಅಮಾನವೀಯವಾದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಅನ್ನ ನಾವೆಂದೂ ಕೂಡ ನೋಡಿರಲಿಲ್ಲ. 12ನೇ ಕ್ಲಾಸ್ ಎಕ್ಸಾಮ್ ಮುಗಿಸಿ 96% ಮಾರ್ಕ್ಸ್ ಬಂತು ಅಂತ ಆ ಸಂಭ್ರಮದಲ್ಲಿ ಮೊದಲನೇ ಬಾರಿಗೆ ಫ್ಲೈಟ್ ಹತ್ತಿ ಇಡೀ ಕುಟುಂಬ ಹೋಗದಂತ ಮಂಜುನಾಥ್ ಅವರ ಕುಟುಂಬ 3 ವರ್ಷದ ಮಗುನ ಕಾಶ್ಮೀರ ತೋರಿಸ್ಬೇಕು ಅಂತ ಹೇಳಿ ಮನೆಯವ್ರ ಜೊತೆಗೆ ಕರ್ಕೊಂಡು ಹೋದಂತ ಭರತ್ ಭೂಷಣ್ ಕುಟುಂಬ ಏನ್ ತಪ್ಪು ಮಾಡಿದ್ರು ಇವರು? ಇವ್ರಿಗೆ ಏನು ಅಂತ ಸಾಂತ್ವನ ಹೇಳ್ತೀವಿ? ಇವತ್ತು ಏರೋಪ್ಲೇನ್ ಅಲ್ಲಿ ಬರಬೇಕಾದ್ರೆ ಭರತ್ ಭೂಷಣ್ರ ಮಗು ಸುಮಾರು 3.5-4 ವರ್ಷ ಇರ್ಬೋದು. ಸಾವು ಅಂದ್ರೇನು ಅಂತ ಅರ್ಥ ಮಾಡ್ಕೊಳಕ್ ಆಗ್ದಲೇ ಇರುವಂತ ವಯಸ್ಸಿನ ಮಗು ಅದು. ಯಾವ ಏರ್ಪ್ಲೇನ್ ಅಲ್ಲಿ ತನ್ನ ತಂದೆಯ ಪಾರ್ಥಿವ ಶರೀರ ತಗೊಂಡು ಬರ್ತಿದ್ಯೋ ಅದೇ ಏರ್ಪ್ಲೇನ್ ಅಲ್ಲಿ ಕುತ್ಕೊಂಡಿದೆ ಮಗು. ಅಲ್ಲಿ ಹೊರಗಡೆ ಟಿವಿನೂ ಕಿಟಿಗೆಯಿಂದ ಅಮ್ಮಂಗೆ ಏರೋಪ್ಲೇನು ಅಂತ ತೋರಿಸ್ತಾ ಇದೆ. ಅಮ್ಮ ಸುಮ್ಮನೆ ಕೂರ್ಸೋದಿಕ್ಕೆ ಮೊಬೈಲ್ ಫೋನ್ ಕೊಟ್ರೆ ಗೇಮ್ಸ್ ಆಡ್ಕೊಂಡು ಕೂತಿರೋಂತ ಮಗು. ಆ ಮಗು ಮೇಲೆ ಇವ್ರ ಯುದ್ಧ. ಅವ್ರ ತಾಯಿನ ಕೇಳಿದ್ರೆ ಹೇಳ್ತಾರೆ ಎದುರುಗಡೆ ಬಂದು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದ್ರು ಅಂತ. ಚಿಕ್ಕ ಮಗು ಇದೆ, 3 ವರ್ಷದ ಮಗು, ದಯವಿಟ್ಟು ಬೇಡ ಅಂತ ಅಂಗ್ಲಾಚ್ ಬೇಡ್ಕೊಂಡ್ರು, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದ್ರು ಅಂತ ಅವ್ರ ತಾಯಿ ಹೇಳ್ತಾರೆ. ಇನ್ ಮಂಜುನಾಥ್ ಅವರ ಮನೆಯವ್ರು ಮಾತನಾಡಿರೋದು ನೀವು ಕೇಳಿದೀರಾ? ಹೊಡೆದು ನಮ್ಮನ್ನು ಹೊಡೀರಪ್ಪ, ನಮ್ ಮನೆಯವ್ರನ್ನ ಕೊಂದಿದ್ದೀರಾ, ನಮ್ಮನ್ನು ಹೊಡೀರಿ ಅಂತಂದ್ರೆ ಜಾವ್ ಮೋದಿ ಕೋ ಬೋಲು ಅಂತ ಹೇಳಿ ಇವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಮದುವೆ ಆಗಿ 1 ವಾರ ಆಗಿತ್ತು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರು. ಇವತ್ ಬೆಳಗ್ಗೆ ನಾನೇ ಅಲ್ಲಿ ಅವರ ಮನೆಯವರು ಡೆತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿತ್ತು. ಅಲ್ಲಿ ಸಂದೀಪ್ ಅಂತ ಒಬ್ಬರ IPS ಆಫೀಸರ್ನ ಕರೆಸಿ ಡೆತ್ ಸರ್ಟಿಫಿಕೇಟ್, ಹನಿಮೂನ್ಗೆ ಹೋಗಿದ್ದಂಥ ಮದುವೆ ಆಗಿ 1 ವಾರ ಆಗಿದ್ದಂಥ ಹೆಣ್ಮಗಳು ಇವಾಗ ವಾಪಸ್ ಹೋಗ್ತಾ ಇರೋದು ಗಂಡನ್ ಬಾಡಿ ಮತ್ತೆ ಡೆತ್ ಸರ್ಟಿಫಿಕೇಟ್ ಜೊತೆ. ಯಾರ ಮೇಲೆ ಯುದ್ಧ? ಗಂಡಸರಾಗಿದ್ರೆ ತಾಕತ್ತಿತ್ತು ಅಂತಂದ್ರೆ ಆರ್ಮಿ ಮೇಲೆ ಯುದ್ಧ ಮಾಡಿ, ಶಸ್ತ್ರಾಸ್ತ್ರ ಇಟ್ಕೊಂಡಿರೋರ್ ಮೇಲೆ ಆರ್ಮಿ ಯುದ್ಧ ಮಾಡಿ. ಪಿಕ್ನಿಕ್ಗೆ ಹೋಗಿರೋರಿಗೆ, ವೆಕೇಶನ್ಗೆ ಹೋಗಿರೋರಿಗೆ, ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ಮ್ಯಾಗಿ ತಿಂತಾ ಇರೋರಿಗೆ, ಚಾಯ್ ಕುಡಿತಾ ಇರೋರಿಗೆ, ಮೋಮೋ ತಿಂತಾ ಇರೋಂಥ ಮಕ್ಕಳುಗಳ ಮೇಲೆ ಇವ್ರ ಮೇಲೆ ದಾಳಿ. ಇದು ಅತ್ಯಂತ ಅಮಾನವೀಯವಾದಂತಹ ಒಂದು ಕೃತ್ಯ. ಬಹುಶಃ ದೇಶದ ಇತಿಹಾಸದಲ್ಲಿ, ಕಾಶ್ಮೀರದ ಇತಿಹಾಸದಲ್ಲಿ